ಎದ್ರಿದಿ. ಸೊ ಟ್ರಿಕ್ ಆಯ್ ಅಂತ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಏನಂದರೆ 3D ಫೋಟೋಸು. ಸೊ ದಿಸ್ ಈಸ್ ಸ್ಪೆಷಲಿ ಮೇಡ್ ಫಾರ್ ಫೋಟೋಗ್ರಫಿ. ಓಕೆ, ಸೊ 3D ಫೋಟೋಸ್ ತೆಗಿಬೋದು, ರಿಯಲಿಸ್ಟಿಕ್ ಆಗಿ ಬರುತ್ತೆ, ಆ ಥರ ರೆಡಿ ಮಾಡಿದ್ದಾರೆ. ಡೈನೋಸಾರ್ ಪಾರ್ಕ್. ಹಾಂ, ಡೈನೋಸಾರ್ ಪಾರ್ಕ್ ಎಂಟ್ರಿ ಆಗಿದ್ದೀವಿ. ಸೊ ನೋಡಿ ಹೇಗೆ ಕಾಣ್ತಾ ಇದೆ. ಆ್ಯಕ್ಚುಲಿ ಅವೆಲ್ಲ ಮೂಮೆಂಟ್ ಆಗುತ್ತೆ ವಿತ್ ಸೌಂಡು ಎಫೆಕ್ಟು, ಸೆನ್ಸರ್ ಮೇಲೆ ವರ್ಕ್ ಆಗುತ್ತೆ. ಕಿಡ್ಸ್ ವಿಲ್ ಡೆಫಿನೆಟ್ಲಿ ಲವ್ ದಿಸ್ ಪ್ಲೇಸ್. ಊಟಿಗೆ ಬಂದರೆ ಇಲ್ಲಿ ಬರೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಪ್ಲೇಸು, ಕ್ಯಾನ್ ಎಂಜಾಯ್ ಲಾಟ್ ಹಿಯರ್ ವಿತ್ ಕಿಡ್ಸ್ ಆ್ಯಂಡ್ ಫ್ಯಾಮಿಲಿ. ಓಕೆ, ನೋಡಿ ಅಗಸ್ತ್ಯ ಏನು ಮಾಡ್ತೀನಿ ನಾನು. ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಇನ್ ಎಗ್. ಏನು ಮಾಡ್ತಿದ್ದೆ ಬಾಬಾ? ಯು ಆರ್ ಇನ್ ಡೈನೋಸರ್ ಎಗ್. ಜುಜು ರಿಯಾಕ್ಷನ್ ನೋಡೋದು. ನೋಡಿ ಇಲ್ಲಿ ಮೂವ್ ಆಗ್ತಾ ಇದೆ. ಅಗಸ್ತ್ಯ ಓಡೋದ. ಬರೋ ಬಾ ಬಾ. ಎದುರ್ತೀಯಾ? ಯಸ್ ಕೇಟ್ ಏನು ಮಾಡೋದಿಲ್ಲ ಗುಡ್ಡು. ಹಾಂ, ನೀ ಎದ್ರಿದಿ? ಗುಡು ಸಿ ಬಿಗ್ ಡೈನೋಸಾರ್ಸ್ ಆರ್ ಹಿಯರ್. ಖರೇನ ಜುರಾಸಿಕ್ ಪಾರ್ಕ್ ಬಂದಂಗೆ ಆಗೈತಲ್ಲ ಅಲ್ಲ ಗುಡ್ಡು? ಕಮ್ ಹಿಯರ್. ಓಯ್ ಅಗಸ್ತ್ಯ, ರಿಯಾಕ್ಷನ್ ನೋಡು. ಗು ಗು ಗು, ದಟ್ಸ್ ಇಟ್. ಓಡೋಗ್ಬಿಟ್ಟ. ಸೊ ಸೌಂಡ್ಗೆ ಎದ್ರು ಬಿಟ್ಟ. ಬರೋದಿಲ್ಲ ಅಂತೆ. ಗುಡು, ದಟ್ಸ್ ಯುವರ್ ಫ್ರೆಂಡ್. ಸಿ ಹುಡ್ರು ನೋಡ್ರಿ, ಸ್ನೋ ವರ್ಲ್ಡ್ ಹೋಗ್ಬೇಕಂದ್ರೆ ಹಿಂಗೆ ರೆಡಿ ಆಗ್ಬೇಕು. ನೀವು ಒಟ್ಟ ಹೋಗೋಣ ಹಿಮಾಲಯಕ್ಕೆ, ಚಾರಣಕ್ಕೆ. ನೋಡ್ರಿ ಹೆಂಗಿದೆ ಗೆಟಪ್ಪ. ಭಾಳ ದಪ್ಪ ಅದೀನಿ. ನೋಡಿ ಗುಡ್ಡು ರೆಡಿ ಆಗ್ತಿದ್ದಾನೆ, ಗ್ಲೌಸು ಹಾಕ್ತಿದ್ದಾರೆ. ಓಹೋ, ವೆಲ್ಕಮ್ ಟು ಸ್ನೋ ವರ್ಲ್ಡ್. ಸ್ನೋ ವರ್ಲ್ಡ್ ನೋಡ್ರಿ, ಸ್ನೋ ವರ್ಲ್ಡ್. ಜಾರ್ತೇವ. ಸ್ನೋ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಹಿಮಾಲಯದಲ್ಲಿಲ್ಲ, ಊಟಿಯಲ್ಲಿರುವಂಥ ಸ್ನೋ ವರ್ಲ್ಡಲ್ಲಿ ಬಂದಿದ್ದೀವಿ. ಪಕ್ಕಾ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಅಲ್ಟಿಮೇಟ್ ಆಗಿದೆ. ಸ್ಲಿಪ್ ಬೇರೆ ಆಗ್ತಾಯಿದೆ. ಇನ್ನು ಬೇರೆ. ಸೊ 5D ಥಿಯೇಟ್ರು ಬನ್ನಿ. ಬರ್ತೈತ? ಭಾಳ ದೂರ ಇದೆ. ದಿಸ್ ಇಸ್ ವಿಚ್ ಸಿಟಿ ಬಾಬು? ಊಟಿ. ಯಸ್, ವೆಲ್ಕಮ್ ಟು ಊಟಿ ಅಂತ ಹೇಳ. ವೆಲ್ಕಮ್ ಟು ಊಟಿ ಮೌಂಟೇನ್ ಸಿಟಿ. We stay here all
Yes. This is Mountain City. Yeah. Hey, welcome to Ooty. Welcome to Ooty. ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ಡೇಟು ಮುಂಜಾನೆ 8:30 ಟೈಮ್ ಆಗಿದೆ. ಹಾಂ 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 ಅಲ್ಲ ನೋಡಿದ್ಯಲ್ಲ ನೀನು? ಹಾಂ ಎಸ್. ಸೊ ನಿನ್ನೆ 5D ಹೌಸ್ ಅಂತ 5D ಥಿಯೇಟ್ರು ಆ್ಯಕ್ಚುಲಿ ಥಂಡರ್ ವರ್ಲ್ಡಲ್ಲಿ ಚೇರ್ನ ಕೂಡ್ತಾರೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಅದನ್ನು ಮಾಡಿದ್ವಿ. ಸೊ ಅದೇ ಹೇಳ್ತವನೆ ಹೆಂಗಿತ್ತು ಅಂತ. ಸೊ ಇವತ್ತು ಆಲ್ಮೋಸ್ಟ್ ನೇಚರ್ ಪ್ಲೇಸಸ್ನ ಕವರ್ ಮಾಡೋದಿದೆ ಆ್ಯಂಡ್ ಬೋಟ್ ಹೌಸ್ ಹೋಗೋದಿದೆ. ಒಳ್ಳೆ ವೆದರ್ ರೀ, ಬೆಳಿಗ್ಗೆ ಒಳ್ಳೆ ವೈಬು. ಇಷ್ಟು ಬಿಸಿಲಿದೆ, ಬಟ್ ಆದರೂ ಕೂಡ ಚಳಿ ಇದೆ. ಟೆಂಪ್ರೇಚರ್ 20 ಡಿಗ್ರಿ, ರಾತ್ರಿ 14 ಡಿಗ್ರಿ ಆಗಿತ್ತು. ವಿನಾಯಕ ನೈಟು 14 ಡಿಗ್ರಿ ಆಗಿತ್ತು ಟೆಂಪ್ರೇಚರ್ ರಾತ್ರಿ. ಹಾಂ 14 ಆಗಿತ್ತು ರಾತ್ರಿ 1 ಗಂಟೆಗೆ. ಒಂದ್ಸರಿ ಗುಡ್ ಮಾರ್ನಿಂಗ್ ಹೇಳ್ಬಿಡು ಇವ್ರಿಗೆ. ನೋಡಿ ನಮ್ಮ ಅಮ್ಮ ಫ್ರೆಶ್ ಅಪ್ ಆಗಿ ರೆಡಿ ಆದ, ನಾ ಇನ್ನೂ ರೆಡಿ ಆಗಿಲ್ಲ. ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದೆ. ಯೂಸ್ ಮಾತ್ರ ಒಳ್ಳೆ ಇದೆ. ಹೌದು, ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ ಆ್ಯಕ್ಚುಲಿ. ಬಿಟ್ಟು ಹೋಗ್ಬಾರ್ದಂತ ಮನಸ್ಸಿದೆ. ಇಲ್ಲೇ ಇಲ್ಲರೂ ಒಂದು ಜಾಬ್ ನೋಡಿ ಇಲ್ಲೇ ಮಾಡಿ ಇಲ್ಲೇ ಸೆಟ್ಲ್ ಆಗಿಬಿಡೋದು. ಊಟಿ ಆ್ಯಕ್ಚುಲಿ ಫಸ್ಟ್ ಟೈಮ್ ವಿನಾಯಕ್ ಬರ್ತಾ ಇರೋದು ಊಟಿಗೆ. ಮಸ್ತ್ ಪ್ಲೇಸ್. ದಿಸ್ ಈಸ್ ಅವರ್ ಕಾಟೇಜ್. ಸೊ ಎಲ್ಲ ರೆಡಿ ಆಗ್ತಾವ್ರೆ. ರೆಡಿ ಆದಮೇಲೆ ಫಸ್ಟು ನೋಡಿ ನಮ್ಮ ಗಾಡಿ ನಿಂತಿದೆ. ಆ್ಯಕ್ಚುಲಿ ಮಾರ್ನಿಂಗ್ ಫುಲ್ಲು ಮಂಜು, ಪೂರ್ತಿ ಹಸಿ ಆಗಿಬಿಟ್ಟಿತ್ತು. ಸೊ ಇವತ್ತು ಸ್ಟೇ ಆಗ್ತಾಯಿದ್ವಿ ನಾವು ಊಟಿಯಲ್ಲಿ. ಸೊ ಅಟ್ಲೀಸ್ಟ್ ಇವತ್ತು ಕವರ್ ಹಾಕಬೇಕು ಗಾಡಿನ, ಯಾಕೆಂದರೆ ಇವಾಗ ಆಲ್ರೆಡಿ ಅರ್ಧ ಗಂಟೆ ಕ್ಲೀನ್ ಮಾಡಿದೆ. ಹೌದಾ, ನೀ ರೆಡಿ ಆಯ್ತು ಗುಡ್ಡು? ವಾವ್ ಸೂಪರ್, ಯು ಆರ್ ಲುಕಿಂಗ್ ಕೂಲ್. ಪಾಪಾ ಪಿಗ್ ಮನಿ ಎಲ್ಲಿ? ಅಯ್ಯೋ ಪಾಪಾ ಪಿಗ್ ಮನಿ ಅಂತೆ. ಎಲ್ಲಿದೆ ಗುಡ್ಡು? ಇಲ್ಲಿ ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲೇ ಇರ್ತೀಯ ನೀನು? ಬೆಂಗಳೂರು ಬರೋದಿಲ್ಲ? ಹಾಂ ಹಾಂ. ಎಲ್ಲಿರ್ತೀನಿ ನಿನ್ನ ಸ್ಕೂಲು? ದೂರಿದೆ. ಅಯ್ಯೋ ಹೌದು ಬಾಬಾ. Good morning, photo shoot is going on. Boat house ನಾವು ಬಂದೇವ ಬೋಟ್ ಹೌಸಿಗೆ ನಾವು ಬಂದೇವ. ಕಮ್ ಗೈಸ್, ಹಾಯ್. ಟಿಫಿನ್ ಮಾಡೋಣ ಫಸ್ಟು. ಟಿಫಿನ್ ಮಾಡಿ ವಿಲ್ ಎಂಟರ್ ಟು ದ ಲೈಕ್. ಸಾಕ್ರು ಎಷ್ಟು ಫೋಟೋಶೂಟ್ ಮುಗಿಯತ್ತೀನಲ್ಲ. ಒಂದು ಫೋಟೋ 155ನೇ ಫೋಟೋ ಇದೆ ಬೆಳಿಗ್ಗೆಯಿಂದ. ತಮಿಳುನಾಡು ಟೂರಿಸಮ್ ಬೋಟ್ ಹೌಸ್ ಊಟಿ. ಇಲ್ಲೇ ಗ್ರೀನರಿ. ಸೊ ನಾನು ಬಂದು ಆಲ್ಮೋಸ್ಟ್ ಇಲ್ಲಿ 2 ಇಯರ್ಸ್ ಆಯಿತು. 2 ವರ್ಷ ಹಿಂದೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 2-3 ಅವರ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು ನೀವು. ನೋಡ್ಬೋದು ಇಲ್ಲಿ ಹಾರ್ಸ್ ರೈಡ್ ಇದೆ ಆ್ಯಂಡ್ ಒಳಗಡೆ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಕೂಡ ಇದೆ. ಟಾಯ್ ಟ್ರೈನ್ ಆಗಿರ್ಬೋದು. ಬನ್ನಿ ಗುಡ್ಡು ಹೋಗೋಣ ಬೋಟ್ ಕಡೆ. ಸೊ ಬೋಟ್ ಹೌಸ್ ಹೋಗ್ತಾ ಇದ್ದೀವಿ ಈಗ. ಪೆಡಲ್ ಬೋಟ್ ತೊಗೊಂಡಿವಿ. ಹೇ ಗುಡ್ಡು, ಹಾಂ ಜಾಕೆಟ್ ಹಾಕೊಳ್ಳೋಣ. ಲೈಫ್ ಜಾಕೆಟ್ ಇದೆ. ಓಯ್ ಹೀರೋ, ಹಾಯ್. Gudu, we are in boating. Gudu, having fun? Yeah.
ಎಂಜಾಯಿಂಗ್ ಗುಡ್. ಸೊ ಊಟಿ ಲೇಕು ನೋಡಿ ಅಲ್ಲಿ ಹೋಗೋಣ, ತುದಿಗೆ ಹೋಗೋಣ, ತುದಿಗೆ ಹೋಗೋಣ. Hey, enjoying? See, we saw the ducks. See hills, mountains. We are in water, Babu. Let's go there. Where? That side. No, not there. That side? Okay, ಅಲ್ಲಿ ಹೋಗ್ಬೇಕಂತ. ಆ ಕಡೆ ಹೋಗೋಣ. ಅಲ್ಲಿ ಹೋಗಿ ಬಂದ್ಬಿಡು. ಆ ಕಡೆ ಜಗಳ ಆಗತ್ತೈತಲ್ಲ. The beauty of Ooty. What is your boat? ಸೊ ಆಚೆ ಬಂದ್ವಿ, ಇಲ್ಲಿ ನೋಡಿ ಮಿನಿ ಟ್ರೈನ್ ಸ್ಟೇಷನ್ ಅಂತ. ಅಗಸ್ತ್ಯಾಗೆ ಟ್ರೈನಲ್ಲಿ ಹೋಗ್ಬೇಕಂತ ಬಂದು, ಬಟ್ ಹೆವಿ ಆ್ಯಕ್ಟಿವಿಟೀಸ್ ರೀ ಅಲ್ಲಿಂದ ಇಲ್ಲಿ ಬರೋಕ್ಕೆ ನಮಗೆ ಆಲ್ಮೋಸ್ಟ್ 2 hour ಆಯಿತು. ಟೋಟಲ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಬರೋಕ್ಕೆ 2 hour. 10 ಗಂಟೆಗೆ 10:30 ಎಂಟರ್ ಆಗಿದ್ವಿ, 1 ಗಂಟೆ ಆಯ್ತು ಈಗ. ಬಾಬು ಈಗ ಬರ್ತೈತೆ ಅಂತ ಬಾಬಾ, ಟಿಕೆಟ್ ತೆಗಿಬೇಕು. ನೋಡಿದೆ ಟ್ರೈನು, ಟಾಯ್ ಟ್ರೈನ್, ಗುಡ್ ಟ್ರೈನ್ ಬಂತಿದ್ವಿ. ಸೌಂಡ್ ಮಾಡ ಎಸ್, ವೆರಿ ಗುಡ್. ಓಕೆ, ಸೊ ಪ್ಲೇಸಿಗೆ ಬಂದ್ವಿ, ಲವ್ಡೇಲ್ ಅಂತ ಒಂದು ಪ್ಲೇಸು, ಟೀ ಎಸ್ಟೇಟು. ಗೂಗಲ್ ಮ್ಯಾಪಲ್ಲಿ ನೋಡ್ಕೊಂಡ್ಬಂದ್ವಿ. ಪಬ್ಲಿಕ್ಕಿಗೆ ಅಲೌಡ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಪ್ರೈವೇಟ್ ಎಸ್ಟೇಟ್ ಅಂತ ಯಾರಿಗೂ ಅಲೌಡ್ ಮಾಡ್ತಾಯಿಲ್ಲ. ಬಟ್ ಒಳ್ಳೆ ವ್ಯೂವು ಇಲ್ಲಿಂದ, ಜಸ್ಟ್ ಊಟಿಯಿಂದ ಒಂದು 4 kilometers ಅಷ್ಟೇ. ಅಯ್ಯೋ, ಒಳಗಡೆ ಹೋಗ್ಬೋದು ಅಂತ ಬಂದ್ವಿ, ಬಟ್ ದೂರಿಂದನೇ ನೋಡಿ ಈಗ ಹೋಗ್ತಾಯಿದ್ದೀವಿ. ಇಲ್ಲಿ ಸ್ಟ್ರಾಬೆರಿ ಫಾರ್ಮ್ ಇದೆ ಅಂತೆ, ಅಲ್ಲಿ ಹೋಗಬೇಕು ಅಂತ. ಒಬ್ಬರು ಬೆಂಗಳೂರದವರು ಸಿಕ್ಕಿದ್ರು, ಅವರು ಡಿಸಪಾಯಿಂಟ್ ಆಯಿತು. ಎಸ್ಪೆಷಲಿ ಅವರು ಒಳಗಡೆ ಹೋಗ್ಬೇಕಂತ ಇತ್ತು. ಬಟ್ ಈ ಥರ ಪ್ಲೇಸ್ ಬೇಕಂದರೆ ನಿಮಗೆ ಊಟಿಯಲ್ಲಿ ಕೊಡನಾಡು ವ್ಯೂ ಪಾಯಿಂಟ್ ಅಂತ ಪ್ಲೇಸ್ ಇದೆ, ನಿಮ್ಗೆ ಗೊತ್ತಿರಬೇಕು, ಬೈಕರ್ಸ್ ಪಾಯಿಂಟ್ ಅದು. ಬಟ್ ಹೋಗಿ ಬರೋಕ್ಕೆ ಒಂದು 4 hours ಬೇಕಲ್ಲಿ. ಓಕೆ, ಟ್ರೈನ್ ಕೂಡ ಇದೆ, ನೋಡ್ಬೋದು ನೀವು. ಸೊ ನಾವೀಗ ಬಂದಿದ್ದೀವಿ ಬೆಂಚ್ ಮಾರ್ಕ್ ಅಂತ ಟೀ ಫ್ಯಾಕ್ಟ್ರಿ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ವ್ಯೂ ನೋಡಿ ಹೆಂಗಿದೆ. ಗುಡ್, ಹೌ ಇಸ್ ದ ವ್ಯೂ? ಸೂಪರ್ ಆಗಿ ಕಾಣ್ತಿದೆ ಮಾತ್ರ ಇಲ್ಲಿಂದ ವ್ಯೂ. ಸೊ ಈ ಕಡೆ ಹೋದರೆ ಊಟಿ ಆ್ಯಂಡ್ ಇದು ಕುಂದೂರು ರೋಡು. ಬೆಂಚ್ ಮಾರ್ಕ್. ಟೀ ಫ್ಯಾಕ್ಟ್ರಿಗೆ ಬಂದಿದ್ದೇವೆ, ನೋಡ್ಬೋದು. ಒಳ್ಳೆ ವ್ಯೂ ಬೇರೆ ಇದೆ ಇಲ್ಲಿ. area only 50%. Okay. Balance is only down. Downside. ನೋಡಿ ಎಂತ ಬ್ಯೂಟಿಫುಲ್ ಜಾಗಕ್ಕೆ ಬಂದಿದ್ದೀವಿ. ಊಟಿದ ಮೇನ್ ಅಸಲಿ ಸತ್ವ ಊಟಿದು ಇಲ್ಲೇ ಇದೆ. ರುದ್ರ ರಮಣೀಯ ದೃಶ್ಯ, ಅದ್ಭುತ, ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಆ್ಯಕ್ಚುಲಿ ಮೇಲ್ಗಡೆ ದೊಡ್ಡ ಬೆಟ್ಟ ಹೋಗೋ ದಾರಿ ಆ್ಯಂಡ್ ಫೋಟೋಶೂಟ್ ಅಂತ ನಾವು ಪ್ಲೇಸ್ ಹುಡುಕ್ತಾ ಇದ್ವಿ. ಲಕಿಲಿ ದಿಸ್ ಪ್ಲೇಸ್ ವಿ ಗಾಟ್. ಸಿ ಹೌ ಬ್ಯೂಟಿಫುಲ್.